ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. CME 1 ಸಬ್ಜೆಕ್ಟಲ್ಲಿ ಮಾಡಲ್ ಕ್ವಶನ್ ಪೇಪರ್ 2 ಸಾಲ್ವ್ ಮಾಡ್ತಾ ಇದ್ವಿ. ಸೊ 1ನಲ್ಲಿ ಯಾವುದೇ ಥರ ಡೌಟ್ಸ್ ಇಲ್ಲ ಅಂತ ಭಾವಿಸ್ತಾ ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿರುವಂಥ ಎಲ್ಲ ಪಾರ್ಟ್ಸ್ದು ಸೊಲ್ಯೂಷನ್ ನೋಡ್ತಾ ಬರೋಣ. ಇಲ್ಲಿ MCQ ಅಲ್ಲಿ ಫಸ್ಟ್ ಕ್ವಶನು, ವಿಚ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇಸ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಮೆಜರ್ಮೆಂಟ್? ಯಾವ ಮೆಜರ್ಮೆಂಟ್ ಯೂನಿಟ್ಸು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿದೆ ಮೆಜರ್ಮೆಂಟ್ಸ್ಗೆ ಅಂತ ಹೇಳಿದ್ರೆ FPS, CGS, MKS ಎಲ್ಲ ಲೇಟೆಸ್ಟ್ ಅಲ್ಲ. ಹಾಗಾಗಿ SI ಸಿಸ್ಟಮ್ಮು ಲೇಟೆಸ್ಟ್ ಆಗಿ ಎಲ್ಲ ದೇಶದವರು ಬಳಸ್ತಿರುವಂತಹ ಸಿಸ್ಟಮ್ ಆಗಿರೋದ್ರಿಂದ ಯು ಶುಡ್ ಚೂಸ್ SI ಸಿಸ್ಟಮ್. ರೈಟ್ ದ SI ಯೂನಿಟ್ ಆಫ್ ವರ್ಕ್ ಅಂತ ಹೇಳಿದ್ದಾರೆ. SI ಯೂನಿಟ್ ಆಫ್ ವರ್ಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, SI ಯೂನಿಟ್ ಆಫ್ ವರ್ಕ್ ಇಸ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡ್ತೀರಿ. ಸೊ ನ್ಯೂಟನ್ ಮೀಟರ್ ಅಂತ ಇಲ್ಲ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಜೌಲ್. ಸೊ 1 ಜೌಲ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಮೀಟರ್. ಹಾಗಾಗಿ ಜೌಲ್ ಇಸ್ ದ ಯೂನಿಟ್ ಆಫ್ ವರ್ಕ್. ಆ್ಯಂಡ್ ಆಲ್ಸೋ ಎನರ್ಜಿಗೂ ಕೂಡ ಜೌಲ್ ಅಂತಲೇ ತೊಗೋಬೋದು. ವ್ಯಾಟು ಪವರ್ ಯೂನಿಟ್ಟು, ನ್ಯೂಟನ್ನು ಫೋರ್ಸ್ ಯೂನಿಟ್ಟು, ಪ್ಯಾಸ್ಕಲ್ಲು ಪ್ರೆಷರ್ ಯೂನಿಟ್ಟು. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್? ಸೊ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಎಲ್ಲ ನೀವು ಕಲ್ತಿರ್ತೀರಿ. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸಲ್ಲಿ ಯಾವ್ಯಾವುದಿದೆ? ರೆಸಿಸ್ಟಿವಿಟಿ ಇದೆ, ಆ್ಯಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇದೆ, ಥರ್ಮಲ್ ಎಕ್ಸ್ಪಾನ್ಷನ್ ಇದೆಯಾ, ಪರ್ಮಿಯಬಿಲಿಟಿ ಇದೆಯಾ? ಸೊ ಇಲ್ಲಿ ಯಾವುದು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಂತ ಇದ್ದರೆ ರೆಸಿಸ್ಟಿವಿಟಿ ಆ್ಯಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಎರಡೂ ಸಿಮಿಲರ್ ಮೀನಿಂಗ್ ಬರುತ್ತೆ. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಕರೆಯೋದಿಲ್ಲ, ಅದ್ರ ಬದಲು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಥರ್ಮಲ್ ಎಕ್ಸ್ಪಾನ್ಷನ್ ಥರ್ಮಲ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟಿಕ್ ರೆಸಿಸ್ಟಿವಿಟಿ ಎಲ್ಲ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿರುತ್ತೆ. ವಾಟ್ ಇಸ್ ದ ಕಾಮನ್ ಪ್ರಾಪರ್ಟಿ ಆಫ್ ಸಿರಾಮಿಕ್ ಮೆಟೀರಿಯಲ್? ಸಿರಾಮಿಕ್ ಮೆಟೀರಿಯಲ್ದು ಪ್ರಾಪರ್ಟಿ ಏನು? ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಒಳಗಡೆ ಹೀಟ್ನ ಪಾಸ್ ಮಾಡ್ಕೊಳ್ಳುತ್ತಾ? ಇಲ್ಲ. ಡಕ್ಟಿಲಿಟಿ ಇದೆಯಾ? ವೈರಾಗಿ ಕನ್ವರ್ಟ್ ಮಾಡ್ಬೋದಾ? ಇಲ್ಲ. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಕರಗುವ ಬಿಂದು ತುಂಬ ಜಾಸ್ತಿ ಇರುತ್ತೆ, ಮತ್ತು ಕೆಮಿಕಲ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕರೆಂಟ್ ಪಾಸ್ ಮಾಡ್ಕೊಳುತ್ತಾ? ಇದು ಇಲ್ಲ. ಸೊ ಕರೆಕ್ಟ್ ಆಪ್ಷನ್ ಇಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಗುಡ್ ಕೆಮಿಕಲ್ ಸ್ಟೆಬಿಲಿಟಿ. ಸೊ ಲೋ ಕಾರ್ಬನ್ ಸ್ಟೀಲಲ್ಲಿ ಇರುವಂಥ ಕಾರ್ಬನ್ ಪರ್ಸೆಂಟೇಜ್ ಎಷ್ಟು? ಸೊ ನೀವು ನೋಡಿರ್ಬೋದು, ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್. ಇಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜೇ 1.8ಇಂದ 2% ಇರೋದ್ರಿಂದ ಸೊ ದಿಸ್ ವಿಲ್ ಬಿ ಟರ್ಮಿನೇಟೆಡ್. ಆ್ಯಂಡ್ ಇಲ್ಲಿ ಲೋ ಕಾರ್ಬನ್ ಕೇಳಿರೋದ್ರಿಂದ ಯು ಕ್ಯಾನ್ ಸಿ ಅಬ್ಸರ್ವ್ ಹಿಯರ್ 0.1 to 0.2 ಆ ಥರ ಯಾವುದು ಬರಲ್ಲ. ತುಂಬ ಲೋ ಅಂದರೆ 0.05 ಆ್ಯಂಡ್ 0.3 ಇಲ್ಲಿ ತನಕ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. 0.03ಇಂದ 0.5 ಯಾವುದೇ ಸ್ಟೀಲ್ ಇಲ್ಲ. 0.3 to 0.5 ಇದೆ. ಹಾಗಾಗಿ ಲೋ ಕಾರ್ಬನ್ ಸ್ಟೀಲು 0.5 to 0.05 to 0.3, 0.3ಇಂದ 0.6 ತನಕ ಮೀಡಿಯಂ ಕಾರ್ಬನ್ ಸ್ಟೀಲ್. ಇದು ಲೆಸ್ ದ್ಯಾನ್ 1.8 ಇದ್ದರೆ ಹೈ ಕಾರ್ಬನ್ ಸ್ಟೀಲ್. ಸೊ 0.05ಇಂದ 0.3% ತನಕ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ಸ್ ಯಾವುದು ಇದರಲ್ಲಿ? ಪಾಲಿಯುರೆಥಿನ, ABS, ಎಪಾಕ್ಸಿನ, ಬೇಕ್ಲೈಟ. ಇಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸು, ಥರ್ಮೋಪ್ಲಾಸ್ಟಿಕ್ಸು. ಪಾಲಿಯುರೆಥಿನ್ ಅಂದರೆ PE ಅಂದರೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತೀವಲ್ಲ ಅದು. ಸೊ ದಟ್ ಈಸ್ ಅ ಥರ್ಮೋಪ್ಲಾಸ್ಟಿಕ್. ವಿಚ್ ಆಫ್ ದಿಸ್ ಮೆಟೀರಿಯಲ್ ಇಸ್ ಕ್ಲಾಸಿಫೈಡ್ ಆಸ್ ಫೆರಸ್ ಮೆಟೀರಿಯಲ್ಸ್? ಸೊ ಫೆರಸ್ ಮತ್ತು ನಾನ್ ಫೆರಸ್ ಬಗ್ಗೆ ನಿಮ್ಗೆ ಐಡಿಯಾ ಇದ್ದರೆ ಯು ಕ್ಯಾನ್ ಈಸಿಲಿ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಕಾಪರ್ ಅನ್ನೋದು ನಾನ್ ಫೆರಸ್ ಮೆಟಲ್ಲು, ಅಲ್ಯೂಮಿನಿಯಂ ಅನ್ನೋದು ನಾನ್ ಫೆರಸ್ ಮೆಟಲ್ಲು, ಟೈಟಾನಿಯಂ ಅನ್ನೋದು ನಾನ್ ಫೆರಸ್ ಮೆಟಲ್ಲು. ಯಾವ ಮೆಟಲ್ಸಲ್ಲಿ ಐರನ್ ಅನ್ನೋದು ಜಾಸ್ತಿ ಇರುತ್ತೋ ಅದಕ್ಕೆ ಫೆರಸ್ ಮೆಟಲ್ಸ್ ಅಂತ ಕರಿತೀವಿ. ಹಾಗಾಗಿ ಸ್ಟೀಲ್ ಈಸ್ ಅ ಫೆರಸ್ ಮೆಟಲ್ ಇನ್ ದಿಸ್ ಔಟ್ ಆಫ್ ದಿಸ್ 4. ಅಲಾಯ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಲಾಯ್ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಅಥವಾ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್ ಇನ್ ಅ ಫಿಕ್ಸ್ಡ್ ಪ್ರಪೋರ್ಷನ್. ಎನಿ ಪ್ರಪೋರ್ಷನ್ ಅಂತ ತೊಗೊಳಕ್ಕಾಗೋದಿಲ್ಲ. ಸೊ ಈಗ ಸ್ಟೈನ್ಲೆಸ್ ಸ್ಟೀಲ್ ಮಾಡಬೇಕು ಅಂದರೆ 18% ಕ್ರೋಮಿಯಮೇ ಹಾಕಬೇಕು. 19% ಹಾಕಿದ್ರೆ ಬೇರೆ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಮಿಕ್ಸ್ಚರ್ ಆಫ್ 2 ನಾನ್ ಮೆಟಲ್ಸು ಆಗೋದಿಲ್ಲ, ಯಾಕಂದರೆ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್ ಇರೋದ್ರಿಂದ. ಬರೀ ಪ್ಯೂರ್ ಮೆಟಲ್ಲ ಅದು ಆಗೋದಿಲ್ಲ. ದ ಕರೆಕ್ಟ್ ಆಪ್ಷನ್ ಇಸ್ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಇನ್ ಎ ಫಿಕ್ಸ್ಡ್ ಪ್ರಪೋರ್ಷನ್. ನೆಕ್ಸ್ಟ್ ಕೈನಮೆಟಿಕ್ಸ್ ಬರೋಣ. ಲೋಯರ್ ಪೇರ್ಸ್ ಇನ್ ಕೈನಮೆಟಿಕ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ವಿಚ್ ಟೈಪ್ ಆಫ್ ಕಾಂಟ್ಯಾಕ್ಟ್? ಸೊ ಲೋಯರ್ ಪೇರು ಯಾವಾಗಲೂ ಸರ್ಫೇಸ್ ಕಾಂಟ್ಯಾಕ್ಟ್ ಆಗ್ತವೆ, ಹೈಯರ್ ಪೇರು ಪಾಯಿಂಟ್ ಅಥವಾ ಲೈನ್ ಕಾಂಟ್ಯಾಕ್ಟ್ ಆಗ್ತವೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್. ದ ನಂಬರ್ ಆಫ್ ಲಿಂಕ್ಸ್ ಇನ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್. ಸೊ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ತೊಗೊಳ್ಳಿ, ಡಬಲ್ ಸ್ಲೈಡರ್ ಕ್ರ್ಯಾಂಕ್ ತೊಗೊಳ್ಳಿ, ಎಲ್ಲ 4 ಬಾರ್ ಚೈನ್ ಇದೆ, ಕಂಟಿನ್ಯೂಷನ್ ಆಗಿರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಇಸ್ 4. ಯಾವುದು ಬೆಲ್ಟ್ ಡ್ರೈವ್ ಅಲ್ಲ ಅಂತ ಕೇಳ್ತಿದ್ದಾರೆ. ಕ್ವಶನನ್ನು ನೀವು ಕರೆಕ್ಟಾಗಿ ಓದಬೇಕು. ನಾಟ್ ಎ ಟೈಪ್ ಆಫ್ ಬೆಲ್ಟ್ ಡ್ರೈವ್ ಅನ್ನೋದು ಕೀವರ್ಡ್ ಇಲ್ಲಿ. ಓಪನ್ ಬೆಲ್ಟ್ ಡ್ರೈವೇ, ಕ್ರಾಸ್ ಬೆಲ್ಟ್ ಡ್ರೈವ್ ಇದೆ, ಕಾಂಪೌಂಡ್ ಬೆಲ್ಟ್ ಡ್ರೈವ್ ಕೂಡ ಬೆಲ್ಟ್ ಡ್ರೈವೇ, ರೇಡಿಯಲ್ ಬೆಲ್ಟ್ ಡ್ರೈವ್ ಅಂತ ಯಾವುದೇ ಟೈಪ್ ಇಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಅ ಟೈಪ್ ಆಫ್ ಬೆಲ್ಟ್ ಡ್ರೈವ್. ಸೊ ಯಾವ ಪುಲ್ಲಿ ಪವರ್ನ ರಿಸೀವ್ ಮಾಡುತ್ತೋ ಬೆಲ್ಟಿಂದ ಅದಕ್ಕೆ ಏನಂತ ಕರೀತಾರೆ? ಸೊ ಯು ಹ್ಯಾವ್ ಎ ಡ್ರೈವರ್ ಹಿಯರ್, ಯು ಹ್ಯಾವ್ ಎ ಡ್ರಿವನ್ ಹಿಯರ್. ಸೊ ಇದು ಎಂಜಿನ್ ಶಾಫ್ಟ್ ಅಥವಾ ಮೋಟರ್ ಶಾಫ್ಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಇದು ರೊಟೇಟ್ ಆದಂಗೆ ಪವರು ಇದನ್ನು ಟ್ರಾನ್ಸ್ಮಿಟ್ ಮಾಡಿ ಇದನ್ನು ರೊಟೇಟ್ ಮಾಡುತ್ತೆ.
ಸೊ ಯಾವ ಅಂದರೆ ಈ ಒಂದು ಪುಲ್ಲಿ ಇದರಿಂದ ಪವರ್ನ ಟ್ರಾನ್ಸ್ಮಿಟ್ ತಗೋತಾ ಇದೆ, ಹಂಗಾದ್ರೆ ಇದಕ್ಕೆ ಏನಂತ ಕರೀತಾರೆ? ಸೊ ಇದಕ್ಕೆ ಡ್ರೈವರ್ ಅಂತ ಕರೀತಾರೆ, ಇದಕ್ಕೆ ಡ್ರಿವನ್ ಅಂತ ಕರೀತಾರೆ. ಯಾವುದು ಅಂದರೆ ರೊಟೇಟ್ ಆಗಲ್ಪಡುತ್ತದೋ ಬೆಲ್ಟಿಂದ ಅದಕ್ಕೆ ಏನಂತ ಕರೀತಾರೆ ಅನ್ನೋ ಕ್ವಶನ್ನು. ಆನ್ಸರ್ ಇಸ್ ಡ್ರಿವನ್. ಸೊ ಮಾಡ್ಯೂಲ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಕ್ವಶನ್ನು. ಸೊ ಮಾಡ್ಯೂಲ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಪಿಚ್ ಡಯಾಮೀಟರ್ ಟು ದ ನಂಬರ್ ಆಫ್ ಟೀತ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಮೇನ್ ಕ್ಲಾಸಿಫಿಕೇಶನ್ ಆಫ್ ವೆಲ್ಡಿಂಗ್ ಪ್ರೋಸೆಸ್ ಯಾವುದ್ರ ಮೇಲೆ ನಿಂತಿದೆ ಅಂದರೆ ಎಷ್ಟು ಹೀಟ್ನ ಸಪ್ಲೈ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಮೇನ್ ಕ್ಲಾಸಿಫಿಕೇಶನ್ ನಿಂತಿದೆ. ಹಾಗಾಗಿ ಸೋರ್ಸ್ ಆಫ್ ಹೀಟ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಯಾವುದು ಟೈಪ್ ಆಫ್ ನಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿಂಗ್ ನಟ್ಟು ಕೂಡ ಟೈಪ್ ಆಫ್ ನಟ್ಟು, ಹೆಕ್ಸಾಗೋನಲ್ ನಟ್ಟು ಕೂಡ ಟೈಪ್ ಆಫ್ ನಟ್ಟು, ಕ್ಯಾಸಲ್ ನಟ್ಟು ಕೂಡ ಟೈಪ್ ಆಫ್ ನಟ್ಟು. ಸೊ ಡೋವೆಲ್ ನಟ್ ಅಂತ ಹೇಳಿದ್ರೆ ಅದು ಪಿನ್, ಅದು ಆ್ಯಕ್ಚುಲಿ ದಟ್ ಈಸ್ ನಾಟ್ ಎ ನಟ್. ಹಾಗಾಗಿ ದಿಸ್ ಈಸ್ ನಾಟ್ ಎ ಟೈಪ್ ಆಫ್ ನಟ್. ಸೊ ನೀವು ಯಾವ್ಯಾವ ಕ್ವಶನ್ಸಲ್ಲಿ ಯಾವ್ಯಾವ CO ಬಂದಿದೆ ಅಂತ ನೋಡಿಕೊಂಡು ಅಕಾರ್ಡಿಂಗ್ ಟು ದಿಸ್ ಯು ಪ್ರಿಪೇರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಬರೋಣ. ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅಲ್ಲೇ ಕೊಟ್ಟಿದ್ದಾರೆ ಆಪ್ಷನ್ಸು. 6 ಆಪ್ಷನ್ ಕೊಟ್ಟಿರ್ತಾರೆ. ಯು ನೀಡ್ ಟು ಚೂಸ್ ಬೆಸ್ಟ್ 5 ಅಮಾಂಗ್ ದೀಸ್ ಅಂತ ಹೇಳ್ಬೋದು. ಯೂನಿಟ್ ಆಫ್ ಡೆನ್ಸಿಟಿ ಇನ್ CGS ಸಿಸ್ಟಮ್. ಸೊ CGS ಸಿಸ್ಟಮಲ್ಲಿ ಡೆನ್ಸಿಟಿ ಏನು? ಡೆನ್ಸಿಟಿ ಅಂದರೆ ಫಾರ್ಮುಲಾ ಏನು? ಮಾಸ್ ಬೈ ವಾಲ್ಯೂಮ್. ಸೊ CGS ಸಿಸ್ಟಮಲ್ಲಿ ಮಾಸನ್ನು ನಾವು ಗ್ರಾಮಲ್ಲಿ ಅಳಿತೀವಿ, ವಾಲ್ಯೂಮ್ನ ಕ್ಯೂಬಿಕ್ ಸೆಂಟಿಮೀಟ್ರಲ್ಲಿ ಅಳಿತೀವಿ. ಸೊ ಗ್ರಾಮ್ ಪರ್ CC ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಫಾರ್ಮೇಷನ್ ಆಫ್ ಐರನ್ ಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆ್ಯಂಡ್ ಆಕ್ಸಿಜನ್. ಅಂದರೆ ಯಾವುದೇ ಒಂದು ವಸ್ತು ಮೇಲೆ ವಾಟರ್ ಮತ್ತು ಆಕ್ಸಿಜನ್ನಿಂದ ಐರನ್ ಆಕ್ಸೈಡ್ ಲೇಯರ್ ಕ್ರಿಯೇಟ್ ಆದರೆ ಅದಕ್ಕೆ ಏನಂತ ಕರಿತೀವಿ? ದಟ್ ಪಾರಾಮೀಟರ್ ಇಸ್ ಕಾಲ್ಡ್ ಕರೋಷನ್. ಸೊ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೆಕ್ಯಾನಿಸಮ್ ಅನ್ನೋದು ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ದು ಇನ್ವರ್ಷನ್ ಆಗಿರೋದ್ರಿಂದ ಸೊ ಇಟ್ ಈಸ್ ಎ ಮಾಡಿಫೈಡ್ ವರ್ಷನ್ ಆಫ್ ದ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಇನ್ ಎಪಿಸೈಕ್ಲಿಕ್ ಗೇರ್ ಟ್ರೈನ್ ಅಟ್ಲೀಸ್ಟ್ ಒನ್ ಗೇರ್ rotates about a fixed axis. ಎಪಿಸೈಕ್ಲಿಕ್ ಗೇರ್ ಟ್ರೈನ್ ನೋಡಿರ್ತೀರಿ ನೀವು. ಸೊ ದರ್ ಇಸ್ ಎ ಫಿಕ್ಸ್ಡ್ ಆಕ್ಸಿಸ್ ಆ್ಯಂಡ್ ವಿ ಹ್ಯಾವ್ ಎ ಗೇರ್ ಹಿಯರ್ ಆ್ಯಂಡ್ ಅನದರ್ ಗೇರ್ ವಿಲ್ ರೊಟೇಟ್ ಅಮಾಂಗ್ ದಿಸ್. ಸನ್ ಆ್ಯಂಡ್ ಪ್ಲಾನೆಟ್ ಗೇರ್ ಅಂತ ಏನು ಕರಿತೀವಿ ಆ ಥರ. ಸೊ ಬೋತ್ ಸಾಲ್ಡ್ರಿಂಗ್ ಆ್ಯಂಡ್ ಬ್ರೇಸಿಂಗಲ್ಲಿ ಫಿಲ್ಲರ್ ಮೆಟೀರಿಯಲ್ಲು ಯಾವ ಥರ ಆಗುತ್ತೆ, ವರ್ಕ್ ಆಗುತ್ತೆ ಅಂದರೆ ಕೆಪಿಲರಿ ಆ್ಯಕ್ಷನಿಂದ ಕರಗಿಯೋದು ನೀರಾಗಿ ಲೈಕ್ ಕರಗಿ ಮೆಲ್ಟ್ ಆಗಿ ಅದರಿಂದ ಜಾಯ್ನ್ ಆಗೋ ಪ್ರೊಸೆಸ್ಗೆ ಕೆಪಿಲರಿ ಅಂತ ಕರಿತೀವಿ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಮೂವಿಂಗ್ ಅಂತ ಯಾವ ಆಪ್ಷನ್ ಏನು ಕೊಟ್ಟಿದ್ದಾರೆ ಅದು ಯಾವುದಕ್ಕೂ ಸೂಟಬಲ್ ಅಲ್ಲ. ನೋಡಿಕೊಂಡು ಒಂದು 3 ಆಪ್ಷನ್ಸ್ ಕರೆಕ್ಟಾಗಿ ಬರೆದ್ರೆ 2 ಆಪ್ಷನ್ನ ನೀವು ಆರಾಮಾಗಿ ಗೆಸ್ ಮಾಡ್ಬೋದು. ಬಟ್ ಆಲ್ ಯು ನೀಡ್ ಇಸ್ ಅ ಪ್ರಿಪ್ರೇಷನ್. ಬೆಟರ್ ಪ್ರಿಪ್ರೇಷನ್ ಇದ್ದರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಎನಿ ಕ್ವಶನ್. ಸೊ ಪಾರ್ಟ್ ಬಿಗೆ ಬರೋಣ. ಇಲ್ಲಿ ನಿಮಗೆ 8 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 5 ಕ್ವಶನನ್ನು ಚೂಸ್ ಮಾಡಬೇಕು, ಬರೀಬೇಕು ನೀಟಾಗಿ. ಆ್ಯಂಡ್ ಇನ್ ದಿಸ್ ಯು ನೀಡ್ ಟು ರೈಟ್ ಅ ಪ್ರಾಪರ್ ಆನ್ಸರ್ಸ್. ಎನಿ ಟು ಆ ಥರ ಕೊಟ್ಟಿರ್ತಾರೆ, ಸಿಂಪಲಾಗಿ ಬರಿಬೋದು. ನೋಡಿ, ಡಿಫೈನ್ ಲೀಸ್ಟ್ ಕೌಂಟ್ ಅನ್ನೋ ಒಂದು ಕ್ವಶನ್ ಇದೆ. ಎ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ರೀಡ್. ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಅತ್ಯಂತ ಕಡಿಮೆ ವ್ಯಾಲ್ಯೂ ಏನನ್ನ ರೀಡ್ ಮಾಡುತ್ತೋ ಅದಕ್ಕೆ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಯಾವ್ದಾದ್ರು ತೊಗೋಬೋದು, ವರ್ನಿಯರ್ ಕ್ಯಾಲಿಪರ್, ಸ್ಟೀಲ್ ರೂಲ್, ನಾರ್ಮಲ್ ಸ್ಕೇಲ್ ತೊಗೋಬೋದು. ಯಾವ್ದಾದ್ರು ಎಕ್ಸಾಂಪಲ್ ಬರೀರಿ, ಅದ್ರದ್ದು ಲೀಸ್ಟ್ ಕೌಂಟ್ ಬರೆದ್ರೆ ದಿಸ್ ಇಟ್ ಸೆಲ್ಫ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಲೀಸ್ಟ್ ದ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ಕ್ಯಾಸ್ಟ್ ಐರನಲ್ಲಿ 4 ಟೈಪ್ ಇದೆ, ಎಲ್ರಿಗೂ ಗೊತ್ತಿದೆ. ಒಂದು ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮ್ಯಾಲೇಬಲ್ ಕ್ಯಾಸ್ಟ್ ಐರನ್ ಆ್ಯಂಡ್ ಡಕ್ಟೈಲ್ ಕ್ಯಾಸ್ಟ್ ಐರನ್. ಯು ರೈಟ್ ಎನಿ 2, ವಿಲ್ ಗೆಟ್ 2 ಮಾರ್ಕ್ಸ್. ಸ್ಟೇಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಡ್ಯುರಾಲ್ಯುಮಿನ್. ಡ್ಯುರಾಲ್ಯುಮಿನ್ದು ಅಪ್ಲಿಕೇಶನ್ಸ್ ಕೇಳ್ತಾ ಇದ್ದಾರೆ. ಸೊ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸಲ್ಲಿ ಯೂಸ್ ಮಾಡ್ತಾರೆ, ವೆಹಿಕಲ್ ಬಾಡಿ ಪ್ಯಾನಲಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಇನ್ ಸಮ್ ಕೇಸಸ್ ಏನು ಕುಕಿಂಗ್ ಯುಟೆನ್ಸಿಲ್ಸಲ್ಲೂ ಯೂಸ್ ಮಾಡ್ತಾರೆ. ಹಾಗಾಗಿ ವೆಹಿಕಲ್ ಬಾಡೀಸ್ ಮತ್ತು ಏರ್ಕ್ರಾಫ್ಟ್ ಸ್ಟ್ರಕ್ಚರು ಪ್ರಾಪರ್ ಆನ್ಸರ್ ಫಾರ್ ದಿಸ್. ನೋಡಿ, ದಿಸ್ ಇಸ್ ಮೆಟೀರಿಯಲ್ ಪ್ರಾಪರ್ಟೀಸ್ ಬಗ್ಗೆ ಇದೆ. ಇದರಲ್ಲಿ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ಎಲ್ಲ ಎಬಿಲಿಟಿ ಅಂತ ಬಂದರೆ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಎಲಾಸ್ಟಿಸಿಟಿ. ಸೊ ಯು ಶುಡ್ ರೈಟ್ ಇಟ್ ಇಸ್ ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಆ್ಯಂಡ್ ದಿಸ್ ಇಸ್ ದ ಕೀವರ್ಡ್ ಯು ಶುಡ್ ರೈಟ್. ಅದರ್ವೈಸ್ ನೀವು ಏನೇ ಬರೆದ್ರೂ ಮಾರ್ಕ್ಸ್ ಸಿಗಲ್ಲ. ಟು ಅಲೋ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಟು ಪಾಸ್ ಥ್ರೂ ಇಟ್. ಸೊ ಯಾವ ಒಂದು ವಸ್ತುಗಳು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ನ ಅದರೊಳಗಡೆ ಪಾಸ್ ಮಾಡ್ಕೊಳ್ತಾವೋ ಆ ವಸ್ತುಗಳು ಪರ್ಮಿಯಬಿಲಿಟಿ ಗುಣಲಕ್ಷಣ ಹೊಂದಿದ್ದಾವೆ ಅಂತ ಅರ್ಥ. ಸೊ ಯು ಶುಡ್ ರೈಟ್ ಎ ಪ್ರಾಪರ್ ಆನ್ಸರ್ ಫಾರ್ ದಿಸ್. ವಾಟ್ ಈಸ್ ಪ್ಯಾಂಟೋಗ್ರಾಫ್? ಪ್ಯಾಂಟೋಗ್ರಾಫ್ ಅನ್ನೋದು ಕೂಡ ಕೈನಮ್ಯಾಟಿಕ್ ಲಿಂಕೇಜ್ ಅದು. ಸೊ ಮೆಕ್ಯಾನಿಕಲ್ ಲಿಂಕೇಜ್ ಯೂಸ್ ಟು ಕಾಪಿ, ಸ್ಕೇಲ್ ಆ್ಯಂಡ್ ಟ್ರೇಸ್ ಮೋಷನ್. ಸೊ ಇಟ್ ಇಸ್ ಎ ಮೆಕ್ಯಾನಿಕಲ್ ಲಿಂಕೇಜ್ ಯೂಸ್ ಟು ಕಾಪಿ, ಸ್ಕೇಲ್ ಆ್ಯಂಡ್ ಟ್ರೇಸ್ ಮೋಷನ್ ಅಂತ ಬರೀಬೇಕಾಗುತ್ತೆ. ಇದರಲ್ಲಿ 4 or more ಲಿಂಕ್ಸ್ ಇರುತ್ತೆ, ಲುಕಿಂಗ್ ಲೈಕ್ ಎ ಪ್ಯಾರಲೋಗ್ರಾಮ್ ಇರುತ್ತೆ. ಸೊ ದಿಸ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ರೀಪ್ ಅಂದರೆ ಏನು? ಇಲ್ಲಿ ಕ್ರೀಪ್ ಅಂದರೆ 2 ಕಡೆ ಬರುತ್ತೆ. ಒಂದು ಮೆಟೀರಿಯಲ್ ಪ್ರಾಪರ್ಟೀಸಲ್ಲಿ ಬರುತ್ತೆ, ಒಂದು ಬೆಲ್ಟ್ ಡ್ರೈವಲ್ಲಿ ಬರುತ್ತೆ. ಬೆಲ್ಟ್ ಡ್ರೈವಲ್ಲಿ ಯಾವಾಗ ಬರುತ್ತೆ ಅಂದರೆ ಗ್ರ್ಯಾಜುವಲ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಕ್ಟ್ ಆದಾಗ ಬೆಲ್ಟು ಅದ್ರದ್ದು ಟೆನ್ಷನ್ನ ಕಳ್ಕೊಂಡು ಸ್ಲಿಪ್ ಆಗಿ ಕೆಳಗಡೆ ಬೀಳುವಂಥ ಒಂದು ಪಾರಾಮೀಟರ್ಗೆ ಕ್ರೀಪ್ ಅಂತ ಕರಿತೀವಿ. ಸೊ ವೆನ್ ಬೆಲ್ಟ್ ಪಾಸಸ್ ಫ್ರಮ್ ಸ್ಲ್ಯಾಕ್ ಸೈಡ್ ಟು ಟೈಟ್ ಸೈಡ್, ಎ ಸರ್ಟನ್ ಪೋರ್ಷನ್ ಆಫ್ ಬೆಲ್ಟ್ ಎಕ್ಸ್ಟೆಂಡ್ ಆಗುತ್ತೆ, ಮತ್ತು ಸರ್ಟನ್ ಪೋರ್ಷನ್ ಆಫ್ ಬೆಲ್ಟು ಕಾಂಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಈ ಥರ ಚೇಂಜಸ್ ಆಗೋದ್ರಿಂದ ಸರಿಯಾಗಿ ಮೋಷನ್ ಆಗೋದಿಲ್ಲ, ಬೆಲ್ಟ್ ಮತ್ತು ಪುಲ್ಲಿ ಸರ್ಫೇಸ್ ಮೇಲೆ ಸರಿಯಾದ ರೊಟೇಷನ್ ಆಗೋದಿಲ್ಲ. ಆ ರಿಲೇಟಿವ್ ಮೋಷನ್ಗೆ ನಾವು ಕ್ರೀಪ್ ಅಂತ ಕರಿತೀವಿ.
2 ಟೈಪ್ಸ್ ಆಫ್ ಗೇರ್ ಟ್ರೈನ್ ಬರೀರಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನಲ್ಲಿ. ಸೊ ಸಿಂಪಲ್ ಗೇರ್ ಟ್ರೈನ್, ಕಾಂಪೌಂಡ್ ಗೇರ್ ಟ್ರೈನ್, ರಿವರ್ಟೆಡ್ ಗೇರ್ ಟ್ರೈನ್ ಆ್ಯಂಡ್ ಎಪಿಸೈಕ್ಲಿಕ್ ಗೇರ್ ಟ್ರೈನ್ ಅಂತ 4 ಟೈಪ್ ಇದೆ. ಯು ಶುಡ್ ರೈಟ್ ಎನಿ 2. ಗಿವ್ 2 ಎಕ್ಸಾಂಪಲ್ ಆಫ್ ಟೆಂಪ್ರರಿ ಫ್ಯಾಸನರ್ಸ್. ಸೊ ನಟ್ ಆ್ಯಂಡ್ ಬೋಲ್ಟ್ ಅನ್ನೋದು ಒಂದು ಫ್ಯಾಸನರ್ ಆದರೆ ಪಿನ್, ಡೋವೆಲ್ ಪಿನ್ ಅನ್ನೋದು ಅನದರ್ ಫ್ಯಾಸನರ್. ಸೊ ಟೆಂಪರರಿ ಫ್ಯಾಸನರ್ಸ್ಗೆ ಯು ಕ್ಯಾನ್ ರೈಟ್ ಎನಿ 2 ಎಕ್ಸಾಂಪಲ್ಸ್. ಸೊ ದಿಸ್ ಇಸ್ ದ ಆನ್ಸರ್. ಈ 8ರಲ್ಲಿ 5 ಕ್ವಶನ್ ಯಾವುದು ಪರ್ಫೆಕ್ಟ್ ಆಗಿರುತ್ತೋ ಅದನ್ನು ಚೂಸ್ ಮಾಡಿ ಯು ಕ್ಯಾನ್ ಗೆಟ್ ಅ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ಟು ದ 3 ಮಾರ್ಕ್ಸ್ ಕ್ವಶನ್. ಇಲ್ಲೂ ಕೂಡ 8 ಕ್ವಶನ್ ಕೊಡ್ತಾರೆ. ಯು ಶುಡ್ ಆನ್ಸರ್ ಫಾರ್ ಎನಿ 5. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಇದರಲ್ಲಿ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಡಿಗ್ರಿ ಫ್ಯಾರನೈಟಿಂದ ಡಿಗ್ರಿ ಸೆಂಟಿಗ್ರೇಡ್ಗೆ ಕನ್ವರ್ಟ್ ಮಾಡುವಂಥ ಒಂದು ಪ್ರಾಬ್ಲಮ್ ಇದು. ಸೊ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ಹೌ ಟು ಕನ್ವರ್ಟ್ ಡಿಗ್ರಿ ಫ್ಯಾರನೈಟ್ ಟು ಡಿಗ್ರಿ ಸೆಂಟಿಗ್ರೇಡ್. ಸೊ ಡಿಗ್ರಿ ಸೆಂಟಿಗ್ರೇಡ್ is equal to degree Fahrenheit minus 32 into 5 divided by 9. ಸಬ್ಸ್ಟಿಟ್ಯೂಟ್ ಫ್ಯಾರನೈಟ್ ಟೆಂಪ್ರೇಚರ್ ಹಿಯರ್. ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಸೆಂಟಿಗ್ರೇಡಲ್ಲಿ ಎಷ್ಟು ಬರುತ್ತೆ. ನೀವು ಫಾರ್ಮುಲಾಗೆ 1 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸ್ ಇರುತ್ತೆ, ಕರೆಕ್ಟ್ ಆನ್ಸರ್ಗೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಲಾಸಿಫೈ ಸ್ಟೀಲ್ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕಂಟೆಂಟ್. ಕಾರ್ಬನ್ ಕಂಟೆಂಟ್ ಪರ್ಸೆಂಟೇಜ್ ಮೇಲೆ ಸ್ಟೀಲ್ನ ಹೆಂಗೆ ಕ್ಲಾಸಿಫೈ ಮಾಡ್ತಾರೆ ಅನ್ನೋ ಕ್ವಶನ್ನು. ಆಲ್ರೆಡಿ ಈ ಕ್ವಶನ್ನು ಅಲ್ಲಿ ಬಂದಿತ್ತು, ಯಾವುದರಲ್ಲಿ ನಿಮಗೆ ಮೀಡಿಯಮ್ ಕಾರ್ಬನ್ ಸ್ಟೀಲ್, ಲೋ ಕಾರ್ಬನ್ ಸ್ಟೀಲಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ. ಲೆಸ್ ದ್ಯಾನ್ 0.25 to 0.3 ಇದ್ದರೆ ಲೋ ಕಾರ್ಬನ್ ಸ್ಟೀಲು, 0.25 to 0.6 ಕಾರ್ಬನ್ ಇದ್ದರೆ ಮೀಡಿಯಮ್ ಕಾರ್ಬನ್ ಸ್ಟೀಲು, ಎಬೋವ್ 0.6 ಕಾರ್ಬನ್ ಟಿಲ್ 1.8% ಕಾರ್ಬನ್ ಇದ್ದರೆ ಹೈ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ 3ಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಮ್ಯಾಲಿಬಿಲಿಟಿ ಮತ್ತು ಡಕ್ಟಿಲಿಟಿ ಬಗ್ಗೆ ಕೇಳಿದ್ದಾರೆ. ಯು ಶುಡ್ ರೈಟ್ ಅ ಡೆಫಿನಿಷನ್ ಅಲಾಂಗ್ ವಿತ್ ದ ಎಕ್ಸಾಂಪಲ್. ಸೊ ಡೆಫಿನಿಷನ್ಗೆ 1 ಮಾರ್ಕ್ಸು, ಎಕ್ಸಾಂಪಲ್ಗೆ ಹಾಫ್ ಮಾರ್ಕ್ಸು. ಡೆಫಿನಿಷನ್ಗೆ 1 ಮಾರ್ಕ್ಸು, ಎಕ್ಸಾಂಪಲ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಡಕ್ಟಿಲಿಟಿ ಅಂದರೆ ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಕಾಪರ್ ಮತ್ತು ಅಲ್ಯೂಮಿನಿಯಮ್ ಆರ್ ವೆರಿ ಗುಡ್ ಡಕ್ಟೈಲ್ ಮೆಟೀರಿಯಲ್ಸ್. ಮ್ಯಾಲಿಬಿಲಿಟಿ ಅಂದರೆ ಇಟ್ ಇಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಹ್ಯಾಮರ್ ಇಂಟು ಅಥವಾ ಟು ಡ್ರಾನ್ ಇಂಟು ಥಿನ್ ಶೀಟ್ಸ್. ಗೋಲ್ಡ್ ಮತ್ತು ಸಿಲ್ವರ್ನ ನಾವು ಆರ್ನಮೆಂಟ್ಸಲ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಯಾವ ಥರ ಬೇಕಾದರೂ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ 3 ಕ್ವಶನ್. ನೆಕ್ಸ್ಟ್ ಕೈನಮ್ಯಾಟಿಕ್ಸ್ ಬರೋಣ. ಸೊ ಲಿಸ್ಟ್ ದ ಟೈಪ್ಸ್ ಆಫ್ ಕೈನಮ್ಯಾಟಿಕ್ಸ್ ಲಿಂಕ್ಸ್. ಕೈನಮ್ಯಾಟಿಕ್ ಲಿಂಕ್ಸಲ್ಲಿ 3 ಟೈಪ್ ಇದೆ. ಒಂದು ರಿಜಿಡ್ ಲಿಂಕು, ಇನ್ನೊಂದು ಫ್ಲೆಕ್ಸಿಬಲ್ ಲಿಂಕು, ಇನ್ನೊಂದು ಫ್ಲೂಯಿಡ್ ಲಿಂಕ್ಸು. ರಿಜಿಡ್ ಲಿಂಕ್ ಯಾವುದೇ ಥರ ಮೋಷನ್ ಕೊಡೋದಿಲ್ಲ. ಫ್ಲೆಕ್ಸಿಬಲ್ ಲಿಂಕು ಕೂಡ ಮೋಷನ್ ಆಗುತ್ತೆ. ಫ್ಲೂಯಿಡ್ ಲಿಂಕಲ್ಲಿ ಫ್ಲೂಯಿಡ್ ಪ್ಯಾರಾಮೀಟರ್ಸಿಂದ ವರ್ಕ್ ಆಗುತ್ತೆ. ವೇರಿಯಸ್ ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್. ಬೆಲ್ಟ್ ಮೆಟೀರಿಯಲ್ ಯೂಸ್ಡ್ ಫಾರ್ ಬೆಲ್ಟೇ ಬೇರೆ, ಬೆಲ್ಟ್ ಡ್ರೈವ್ಸೇ ಬೇರೆ. ಬೆಲ್ಟ್ ಡ್ರೈವ್ಸ್ ಎಲ್ಲ ಓದಿರ್ತೀರಿ ನೀವು. ಓಪನ್ ಬೆಲ್ಟ್ ಡ್ರೈವ್, ಕ್ರಾಸ್ ಬೆಲ್ಟ್ ಡ್ರೈವ್, ಫಾಸ್ಟ್ ಅಂಡ್ ಲೂಸ್ ಪುಲ್ಲಿ ಡ್ರೈವ್, ಕಾಂಪೌಂಡ್ ಬೆಲ್ಟ್ ಡ್ರೈವ್, ಸ್ಟೆಪ್ ಹುಡ್ಕೊಂಡು ಪುಲ್ಲಿ ಡ್ರೈವ್, ಜಾಕಿ ಪುಲ್ಲಿ ಡ್ರೈವ್. ಸೊ ಎಲ್ಲದಕ್ಕೂ ಇಫ್ ದೇ ಆಸ್ಕ್ ಫಾರ್ 3 ಮಾರ್ಕ್ಸ್ ದೇ ವಿಲ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 6 ಬೆಲ್ಟ್ ಡ್ರೈವ್ಸ್ ಬರೀಬೇಕಾಗುತ್ತೆ. ಪ್ರೆಷರ್ ಆ್ಯಂಗಲ್ ಅಂದರೆ ಏನು ಗೇರ್ಸಲ್ಲಿ ಅಂತ ಕೇಳಿದ್ದಾರೆ. ನೀವು ಇಲ್ಲಿ ಮಾಡ್ಯೂಲ್ ಅಂತ ಕೇಳ್ಬೋದು, ಅಥವಾ ಅಡೆಂಡಮ್, ಡಿಡೆಂಡಮ್ ಆ ಥರ ಕ್ವಶನ್ನು ಬರ್ಬೋದು. ಇಲ್ಲಿ ಪ್ರೆಷರ್ ಆ್ಯಂಗಲ್ ಅಂದರೆ ಇಟ್ಸ್ ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆಫ್ ಆ್ಯಕ್ಷನ್ ಆ್ಯಂಡ್ ದ ಟ್ಯಾಂಜೆಂಟ್ ಟು ದ ಪಿಚ್ ಸರ್ಕಲ್. ಇದೇ ಥರ ಬರೀಬೇಕು ಆನ್ಸರು, ಇನ್ನೇನು ಬರೆಯೋಕ್ಕಾಗೋದಿಲ್ಲ. ಯು ಕ್ಯಾನ್ ರೈಟ್ ಅ ಡಯಾಗ್ರಾಮ್ ಆಲ್ಸೋ. ಸೊ ಪ್ರೆಷರ್ ಆ್ಯಂಗಲ್ ಸರಿಗಿರೋದ್ರಿಂದ ಸ್ಟ್ರೆಂತು, ಸ್ಮೂತ್ನೆಸ್ ಮತ್ತು ಲೋಡ್ ಕೆಪಾಸಿಟಿ ಚೆನ್ನಾಗಾಗುತ್ತೆ. ಲಾಸ್ಟ್ ಕ್ವಶನ್, ಲಿಸ್ಟ್ ಎನಿ 3 ಡಿಫೆಕ್ಟ್ಸ್ ಆಫ್ ವೆಲ್ಡಿಂಗ್. ಸೊ ಯು ಹ್ಯಾವ್ 8 to 9 ಟೈಪ್ಸ್ ಆಫ್ ಡಿಫೆಕ್ಟ್ಸ್. ಅದರಲ್ಲಿ ಯಾವ್ದಾದ್ರು 3 ಬರೀರಿ. ಪೋರೋಸಿಟಿ, ಜನರಲ್ ಆಗಿ ವೆಲ್ಡಿಂಗ್ ಮಾಡಿದಾಗ ಹೋಲ್ ಕಾಣಿಸುತ್ತಲ್ಲ, ಅದಕ್ಕೆ ಪೋರೋಸಿಟಿ ಅಂತ ಕರಿತೀವಿ. ಅದಕ್ಕೆ ಗ್ಯಾಸ್ ಪಾಕೆಟ್ಸ್ ಟ್ರ್ಯಾಪ್ ಆಗಿರುತ್ತೆ. ಗ್ಯಾಸ್ ಒಳಗಡೆ ಸೇರ್ಕೊಂಡಿದ್ದಾಗ ಆ ಥರ ಹೋಲ್ಸ್ ಕಾಣಿಸುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂದರೆ ತೇವಾಂಶ ಇದ್ದರೆ, ಡರ್ಟಿ ಸರ್ಫೇಸ್ ಇದ್ದರೆ, ಸರಿಯಾಗಿ ಕರೆಂಟ್ನ ಕೊಡದೇ ಇದ್ದರೆ ಈ ಥರ ಪೋರೋಸಿಟಿ ಬರುತ್ತೆ. ಕಮಿಂಗ್ ಟು ದ ಕ್ರ್ಯಾಕ್, ಸಡನ್ ಕೂಲಿಂಗ್ ಆರ್ ಹೈ ರೆಸಿಡ್ಯೂಯಲ್ ಸ್ಟ್ರೆಸಸ್. ಸರಿಯಾಗಿ ಕೂಲಿಂಗ್ ಮಾಡ್ದೇ ಸಡನ್ ಕೂಲಿಂಗ್ ಮಾಡಿಬಿಟ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗಿ ಕ್ರ್ಯಾಕ್ ಬರುತ್ತೆ. ಇನ್ಕಂಪ್ಲೀಟ್ ಪೆನೆಂಟ್ರೇಷನ್, ಸರಿಯಾದ ರೀತಿಯಲ್ಲಿ ವೆಲ್ಡಿಂಗು ಪೆನೆಂಟ್ರೇಟ್ ಆಗದೇ ಇದ್ದರೆ. ಸೊ ಹಂಗಾಗಿ ಇಲ್ಲೂ ಕೂಡ ನಿಮಗೆ ಡಿಫೆಕ್ಟ್ ಬರೋ ಚಾನ್ಸಸ್ ಇರುತ್ತೆ. ಕರೆಂಟ್ನ ಸರಿಯಾಗಿ ಪಾಸ್ ಮಾಡದೇ ಇದ್ದಾಗ ಯು ಶುಡ್ ಗೆಟ್ ದಿಸ್ ಟೈಪ್ ಆಫ್ ಡಿಫೆಕ್ಟ್ಸ್. ಸೊ 2 ಮಾರ್ಕ್ಸಲ್ಲೂ ಕೂಡ 8 ಕ್ವಶನ್ಸಲ್ಲಿ ಯು ಶುಡ್ ಆನ್ಸರ್ ಫಾರ್ ಎನಿ 5 ಆ್ಯಂಡ್ 3 ಮಾರ್ಕ್ಸಲ್ಲೂ ಕೂಡ 8 ಕ್ವಶನ್ಸಲ್ಲಿ ಯು ಶುಡ್ ಆನ್ಸರ್ ಫಾರ್ ಎನಿ 5. ನೆಕ್ಸ್ಟ್ ಕಮ್ಸ್ ಟು ದ 5 ಮಾರ್ಕ್ಸ್. ಇಲ್ಲೂ ಕೂಡ 8 ಕ್ವಶನ್ಸ್ ಬರುತ್ತೆ ನಿಮಗೆ, ಬಟ್ ಇಟ್ ಇಸ್ ಕ್ಯಾರೀಸ್ 5 ಮಾರ್ಕ್ಸ್ ಈಚ್. ಯು ಶುಡ್ ರೈಟ್ 5 ಇಂಪಾರ್ಟೆಂಟ್ ಮಾರ್ಕ್ಸಿಗೆ ಬರುವಂತಹ ಕಂಟೆಂಟ್ನೇ ಬರೀಬೇಕು, ನಾಟ್ 1 or 2 ಲೈನ್ ಸೆಂಟೆನ್ಸಸ್. ಹಾಗಾಗಿ ಫಸ್ಟ್ ಕ್ವಶನು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಯು ಶುಡ್ ರೀಡ್ ಕನ್ವರ್ಷನ್ಸ್, ಯೂನಿಟ್ಸ್ ಎಲ್ಲನೂ ನೋಡ್ಕೊಂಡಿದ್ರೆ ಇದು ವೆರಿ ಸಿಂಪಲ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಸೊ ಐ ಟೇಕ್ 1 by 1. ಸೊ ಈ ಕ್ವಶನಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ವಿ ಹ್ಯಾವ್ ಅ ಕಾನ್ಸ್ಟೆಂಟ್ ಫೋರ್ಸ್. ಸೊ ಫೋರ್ಸ್ ಡೇಟಾದಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ದ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಫೋರ್ಸ್ ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಸೊ ವರ್ಕ್ ಡನ್ ಕಂಡುಹಿಡಿಬೇಕು ಅಥವಾ ಎನರ್ಜಿ ಕಂಡುಹಿಡಿಬೇಕು ಅಂತ ನಿಮಗೆ ಐಡಿಯಾ ಬರಬೇಕು. ವರ್ಕ್ ಡನ್ ಅಂದರೆ ಏನು,
ಸೊ ಫೋರ್ಸ್ ಇಂಟು ಡಿಸ್ಟೆನ್ಸ್, ಡೈರೆಕ್ಟ್ ಫಾರ್ಮುಲಾ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ 25 ನ್ಯೂಟನ್, ಡಿಸ್ಟೆನ್ಸು 10 ಮೀಟರ್. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಡಿ ಆ್ಯಂಡ್ ಯು ಶುಡ್ ರೈಟ್ ದಿಸ್ ಯೂನಿಟ್ ಆಲ್ಸೋ. ಜೌಲ್ಸಲ್ಲೇ ಕೊಡಿ ಅಂತ ಕೇಳಿರೋದ್ರಿಂದ ಯು ಶುಡ್ ರೈಟ್ ದ ಯೂನಿಟ್ ಆಸ್ ಜೌಲ್ಸ್. ಇಲ್ಲಿಗೆ ನಿಮಗೆ ದೇ ವಿಲ್ ಗಿವ್ 2 ಮಾರ್ಕ್ಸ್. ಆ್ಯಂಡ್ ದರ್ ಆರ್ 2 ಕನ್ವರ್ಷನ್ಸ್. ಸಿ ಜಿ ಎಸ್ ಕನ್ವರ್ಟ್ ಮಾಡಬೇಕು, ಎಫ್ ಪಿ ಎಸ್ ಕನ್ವರ್ಟ್ ಮಾಡಬೇಕು. ಸಿ ಜಿ ಎಸ್ ಕನ್ವರ್ಟ್ ಮಾಡಬೇಕು ಅಂದರೆ ಸಿ ಜಿ ಎಸ್ದು ನಿಮಗೆ ಯೂನಿಟ್ ಗೊತ್ತಿರಬೇಕು. 1 ಜೌಲು ಎಷ್ಟು ಅರ್ಜಸ್ಗೆ ಇಕ್ವಲೆಂಟ್ ಆಗಿದೆ. 1 ಜೌಲ್ ಇಸ್ ಈಕ್ವಲ್ ಟು 10⁻⁷ ಅರ್ಜಸ್ ಆಗಿರೋದ್ರಿಂದ ವರ್ಕ್ ಡನ್ನನ್ನು ಇನ್ ಟರ್ಮ್ಸ್ ಆಫ್ ಸಿ ಜಿ ಎಸ್ ಯೂನಿಟ್ ಬರೆಯೋದಾದರೆ ಏನು ಆನ್ಸರ್ ಬಂದಿರುತ್ತೆ ಅದನ್ನು ಇಂಟು 10⁻⁷ ಬರೆದ್ರೆ ನಿಮಗೆ ಇಲ್ಲಿ 1.5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸಿಮಿಲರ್ಲಿ ಎಫ್ ಪಿ ಎಸ್ ಯೂನಿಟ್ ಕನ್ವರ್ಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಅ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ದಟ್ ಈಸ್ 0.7375. ಸೊ ಫೀಟ್ ಪೌಂಡ್ ಅಂತ, ನ್ಯೂಟನ್ ಮೀಟರ್ ಅಂತ. ಸೊ ಫೀಟ್ ಆ್ಯಂಡ್ ಅಂದರೆ ಲೈಕ್ ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಕರಿತೀವಿ. ಇದಕ್ಕೆ ಏನು ಆನ್ಸರ್ ಬಂದಿರುತ್ತೋ ಅದಕ್ಕೆ 0.73756 ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಇನ್ ಎಫ್ ಪಿ ಎಸ್ ಯೂನಿಟ್. ಸೊ ಇದೇ ಥರ ನಿಮಗೆ ಬೇರೆ ಪ್ರಾಬ್ಲಮ್ಸು ಬರ್ಬೋದು. ಲೈಕ್ ಪ್ರೆಷರ್ ಕಂಡಿಡಿರಿ, ಕಿಲೋ ಪ್ಯಾಸ್ಕಲ್ ಕನ್ವರ್ಟ್ ಮಾಡಿ, ಮೆಗಾ ಪ್ಯಾಸ್ಕಲ್ ಕನ್ವರ್ಟ್ ಮಾಡಿ, ಆ ಥರದ್ದೆಲ್ಲ ಕ್ವಶನ್ಸ್ ಬರುತ್ತೆ. ಪ್ರಿಪೇರ್ ಆದರೆ ಇಟ್ಸ್ ವೆರಿ ಸಿಂಪಲ್ ಟು ಆನ್ಸರ್. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ನ ವಿ ಕ್ಯಾನ್ ಕ್ಲಾಸಿಫೈ ಇಂಟು 3 ಮೇಜರ್ ಎಲಿಮೆಂಟ್ಸ್: ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್. ಮೆಟಲ್ಸಲ್ಲಿ ಫೆರಸ್ ಮೆಟಲ್ಸ್ ಆ್ಯಂಡ್ ನಾನ್ ಫೆರಸ್ ಮೆಟಲ್ಸ್. ಯು ಕ್ಯಾನ್ ರೈಟ್ ಎನಿ 2 ಆಫ್ ಇಟ್. ಸ್ಟೀಲು, ಕ್ಯಾಸ್ಟ್ ಐರನ್ನು, ನಾನ್ ಫೆರಸ್ಗೆ ಅಲ್ಯೂಮಿನಿಯಂ, ಕಾಪರು. You can write it in chart format also, as I explained in the earlier videos. Classification of engineering material ಗೆ ಒಂದು ಕಂಪ್ಲೀಟ್ ಟ್ಯಾಬ್ಯುಲರ್ ಫಾರ್ಮ್ ಇದೆ, ಆ ಥರನೂ ಬರಿಬೋದು. ದಟ್ ಲುಕ್ಸ್ ನೈಸ್ ಆಲ್ಸೋ. ಯು ಕ್ಯಾನ್ ಗೋ ಟು ದಟ್ ವಿಡಿಯೋ ಆ್ಯಂಡ್ ವಾಚ್ ಇಟ್ ಆ್ಯಂಡ್ ಹೌ ಟು ರೈಟ್ ಇಟ್ ಅನ್ನೋದನ್ನ ತಿಳ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸಿದ್ದೀನಿ. ನಾನ್ ಮೆಟಲ್ಸಿಗೆ ಬಂದರೆ ಪಾಲಿಮರ್ಸ್ ಇದೆ, ಸಿರಾಮಿಕ್ಸ್ ಇದೆ, ಕಾಂಪೋಸಿಟ್ ಮೆಟೀರಿಯಲ್ಸ್ ಇದ್ದಾವೆ. ಇನ್ನು ಅಲಾಯ್ಸಿಗೆ ಬಂದರೆ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಆ್ಯಂಡ್ ಮೆಟಲ್ಸ್ ವಿತ್ ಮೆಟಲ್ಸ್ ಆರ್ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್, ಅದಕ್ಕೆ ಅಲಾಯ್ಸ್ ಅಂತ ಕರಿತೀವಿ. ಎಕ್ಸ್ಪ್ಲೈನ್ ಹೌ ಕಾಂಪೋಸಿಟ್ ಮೆಟೀರಿಯಲ್ಸ್ ಆರ್ ಡಿಫರೆಂಟ್ ಫ್ರಮ್ ಅದರ್ ಮೆಟೀರಿಯಲ್ಸ್ ಅಂತ ಕೇಳ್ತಾ ಇದ್ದಾರೆ. ಕಾಂಪೋಸಿಟ್ ಮೆಟೀರಿಯಲ್ಸ್ಗೆ ಅದರದೇ ಆದಂತಹ ಕೆಲವೊಂದು ಗುಣಲಕ್ಷಣಗಳಿದ್ದಾವೆ. ಯಾಕೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ, ಸೊ ನಂಬರ್ 1, ಕಾಂಬಿನೇಷನ್ ಆಫ್ ಮೆಟೀರಿಯಲ್. ಸೊ 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟೀರಿಯಲ್ನ ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ಯೂಸ್ ಮಾಡ್ತಾರೆ. ಟೈಲರ್ಡ್ ಪ್ರಾಪರ್ಟೀಸ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ಪ್ರಾಪರ್ಟೀಸ್ನ ನೀವು ಚೇಂಜ್ ಮಾಡ್ಕೋಬೋದು ಬೈ ಮಿಕ್ಸಿಂಗ್ ಡಿಫರೆಂಟ್ ಪ್ರಪೋರ್ಷನ್ಸ್ ಆಫ್ ಮೆಟೀರಿಯಲ್ಸ್. ಹೈ ಸ್ಟ್ರೆಂತ್ ಟು ವೇಟ್ ರೇಷಿಯೋ, ತುಂಬ ಕಡಿಮೆ ವೆಯ್ಟಲ್ಲೇ ನಿಮಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಕರೋಷನ್ ಮತ್ತು ವೇರ್ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ ಈ ಮೆಟೀರಿಯಲ್ಸಲ್ಲಿ. ಮತ್ತು ಅಪ್ಲಿಕೇಶನ್ ಸ್ಪೆಸಿಫಿಕ್ ಡಿಸೈನ್, ಏರೋಸ್ಪೇಸ್ ಲೊಕೊಮೋಟಿವಲ್ಲಿ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕಿರುತ್ತೆ ಅದಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಡಿಸೈನನ್ನು ನಾವು ಕಾಂಪೋಸಿಟ್ಸಿಂದ ತೊಗೋಬೋದು. ಹಂಗಾಗಿ ದಿಸ್ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಟ್ರೆಡಿಷನಲ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ನಿಕ್ಕಲ್ ಅಲಾಯ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಇಂಪೆಲ್ಲರ್ಸ್. ಸೊ ಇಂಪೆಲ್ಲರ್ಸ್ ಅಂದರೆ ಬ್ಲೇಡ್ಸ್ ಅಂತ ಕರಿತೀವಿ. ಬ್ಲೇಡ್ಸ್ ಅಂದರೆ ಏರೋಪ್ಲೇನ್ ಬ್ಲೇಡ್ಸ್ ಆಗಿರ್ಬೋದು, ರೊಟೇಟ್ ಆಗುತ್ತಲ್ಲ ಇಂಜಿನಲ್ಲಿ, ಅಥವಾ ಗ್ಯಾಸ್ ಟರ್ಬೈನ್ ಬ್ಲೇಡ್ಸ್ ಆಗಿರ್ಬೋದು. ಸೊ ಅಲ್ಲಿ ಯಾವ ಒಂದು ಮೆಟೀರಿಯಲಿಂದ ಮಾಡಿರ್ತಾರೆ ನಿಕ್ಕಲ್ ಅಲಾಯ್ ಅಂತ ಅವರೇ ಕೊಟ್ಟಿರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಈಸ್ ಮಾನಲ್ ಮೆಟಲ್. ಆ್ಯಂಡ್ ದ ಕಾಂಪೋಸಿಷನ್ ಆಫ್ ದಿಸ್ ಇಸ್ ನಿಕ್ಕಲ್ ಕಾಪರ್ ಅಲಾಯ್. 60 to 70% ನಿಕ್ಕಲ್ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಕಾಪರ್ ಇರುತ್ತೆ. ಸೊ ಯಾಕೆ ಪ್ರಾಪರ್ಟೀಸ್ ಇಂಪಾರ್ಟೆಂಟು? ಕರೋಷನ್ ರೆಸಿಸ್ಟೆನ್ಸ್, ಹೈ ಟೆಂಪ್ರೇಚರ್ ರೆಸಿಸ್ಟೆನ್ಸ್, ಹೈ ಸ್ಟ್ರೆಂತ್, ಟಫ್ನೆಸ್ ಚೆನ್ನಾಗಿರುತ್ತೆ, ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಡಕ್ಟಿಲಿಟಿ ಮತ್ತು ಫ್ಯಾಬ್ರಿಕಬಿಲಿಟಿ, ನೀಟಾಗಿ ಮೆಷಿನಿಂಗ್ ಮಾಡ್ಬೋದು ಯಾವ ಥರ ಬೇಕಾದಾಗ ಆ ಥರ ನಾವು ಅದನ್ನು ತಗೋಬೋದು. ಅಪ್ಲಿಕೇಶನ್ನು ಮೆರೈನ್ಸು, ಇಂಪೆಲ್ಲರ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಶೇಪಿಂಗ್ ಮಿಷಿನಲ್ಲಿ ಯೂಸ್ ಮಾಡುವಂಥ ಮೆಕ್ಯಾನಿಸಮ್ ಯಾವುದು? ಶೇಪಿಂಗ್ ಮಿಷಿನ್ ಅಲ್ಲಿ ಯೂಸ್ ಮಾಡುವಂಥದ್ದು ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಮೆಕ್ಯಾನಿಸಮ್. ಅಲ್ಲಿ ರೋಟರಿ ಮೋಷನ್ನ ರೆಸಿಪ್ರಿಕೇಟರಿ ಮೋಷನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ಯು ಶುಡ್ ರೈಟ್ ದ ಡಯಾಗ್ರಾಮ್ ಹಿಯರ್. ಆ್ಯಂಡ್ ಡಯಾಗ್ರಾಮ್ ಬರೆದು ಅದರದ್ದು ಪಾರ್ಟ್ಸ್ಗಳನ್ನ ಲೇಬಲ್ ಮಾಡಿ ಯಾವ್ಯಾವ ಪಾರ್ಟ್ಸು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತ ಬರೆದ್ರೆ ದಟ್ ಸಫಿಷಿಯೆಂಟ್ ಈಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ 6th ಕ್ವಶನ್ ಈಸ್ ಪ್ರಾಬ್ಲಮ್. ಎ ಪೇರ್ ಆಫ್ ಸ್ಪರ್ ಗೇರ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ತುಂಬ ಸಿಂಪಲ್ಲು. ಡೋಂಟ್ ಮಿಸ್ ದಿಸ್ ಪ್ರಾಬ್ಲಮ್ ಇನ್ ದ ಎಕ್ಸಾಮಿನೇಷನ್. ಈ ಥರ ಕ್ವಶನ್ಸ್ ಬಂದರೆ ಇಲ್ಲಿ ನಂಬರ್ ಆಫ್ ಟೀಸು ಮತ್ತು RPM ಕೊಟ್ಟಿರ್ತಾರೆ. ಡ್ರೈವಿಂಗ್ ಗೇರು ಅಂದರೆ T1 ಆ್ಯಂಡ್ N1. ಅದೇ ಥರ ಡ್ರಿವನ್ ಗೇರ್ದು ನಂಬರ್ ಆಫ್ ಟೀಸ್ ಕೊಟ್ಟಿದ್ದಾರೆ ಆ್ಯಂಡ್ N2 ಕಂಡುಹಿಡಿಬೇಕು. ಡೈರೆಕ್ಟ್ ಫಾರ್ಮುಲಾ N2/N1 = T1/T2. ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಮಾಡಿ, ವಿಲ್ ಗೆಟ್ 5 ಮಾರ್ಕ್ಸ್. ಯು ಶುಡ್ ರೈಟ್ ದ ಕರೆಕ್ಟ್ ಫಾರ್ಮುಲಾ. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ ಇಲ್ಲಿ ತನಕ. ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಆನ್ಸರ್ಗೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ಮೆಷಿನ್ ಮತ್ತು ಸ್ಟ್ರಕ್ಚರ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಮೆಷಿನ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ರಿಸೀವ್ ಸಮ್ ಎನರ್ಜಿನ ರಿಸೀವ್ ಮಾಡುತ್ತೆ, ಆಮೇಲೆ ಅದನ್ನು ವರ್ಕಾಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಸ್ಟ್ರಕ್ಚರ್ ಅನ್ನೋದು ಅಸೆಂಬ್ಲೇಜ್ ಆಫ್ ನಂಬರ್ ಆಫ್ ಲಿಂಕ್ಸ್ ಅಥವಾ ಬಾಡೀಸ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ಥರ ರಿಲೇಟಿವ್ ಮೋಷನ್ ಆಗೋದಿಲ್ಲ. ಸೊ ಇಲ್ಲಿ ವರ್ಕ್ ಡನ್ ಮಾಡುತ್ತೆ, ಇಲ್ಲಿ ಬರೀ ಸಪೋರ್ಟ್ ಕೊಡುತ್ತೆ. ಇಲ್ಲಿ ಮೋಷನ್ ಕಂಟ್ರೋಲ್ ಇರುತ್ತೆ, ಇಲ್ಲಿ ನೋ ರಿಲೇಟಿವ್ ಮೋಷನ್. ಹಾಗಾಗಿ ಇದು ಸ್ಟ್ಯಾಟಿಕ್, ಸ್ಟೇಷ್ನರಿಯಾಗಿ ನಿಂತಿರುತ್ತೆ.
ಸೊ ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್ ಆಫ್ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ಥರ ಎನರ್ಜಿ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಹಾಗಾಗಿ ಸ್ಟೀಮ್ ಎಂಜಿನ್ನು, ಕಾರ್ ಎಂಜಿನ್ನು, ಲೇತ್ ಮಿಷಿನ್ನು ಅದೆಲ್ಲ ನಾವು ಮೆಷಿನ್ಸ್ ಅಂತ ಕರಿತೀವಿ. ಬ್ರಿಡ್ಜಸ್ಸು, ರೂಫ್ ಟ್ರಸ್ಸು, ಕ್ರೇನ್ ಫ್ರೇಮ್ ಇದಕ್ಕೆಲ್ಲ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ನೆಕ್ಸ್ಟ್ ಕ್ವಶನ್ ಇದೆ. ಯು ಶುಡ್ ರೈಟ್ ದಿಸ್ ಡಯಾಗ್ರಾಮ್ ಇನ್ ಎ 2D ವೇ. ಲೈಕ್ ಒಂದು ಮೆಷಿನ್ ಇದೆ, ಅಲ್ಲಿಂದ ಕ್ಲ್ಯಾಂಪ್ ಒಂದು ಪೋಲ್ನ ವರ್ಕ್ ಪೀಸ್ಗೆ ಇನ್ನೊಂದು ಪೋಲ್ನ ಎಲೆಕ್ಟ್ರೋಡ್ ಕೊಟ್ಟಿರ್ತೀವಿ. ಎಲೆಕ್ಟ್ರೋಡ್ ಹೋಲ್ಡರಿಂದ ಬೀಡ್ ಜನ್ರೇಟ್ ಆಗಿ ವಿಲ್ ಗೆಟ್ ಅ ವೆಲ್ಡಿಂಗ್. ಆ್ಯಂಡ್ ಆರ್ಕ್ ವೆಲ್ಡಿಂಗ್ ಅಂದರೆ ನೀವು ಪ್ರಿನ್ಸಿಪಲ್ ಬರೀಬೇಕಾಗುತ್ತೆ. ಸೊ ಇಟ್ ಈಸ್ ದ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ ಎಲೆಕ್ಟ್ರಿಕಲ್ ಆರ್ಕ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಎಲೆಕ್ಟ್ರೋಡ್ ಆ್ಯಂಡ್ ವರ್ಕ್ ಪೀಸ್. ಅರೌಂಡ್ 6000 ಡಿಗ್ರಿ ಸೆಂಟಿಗ್ರೇಡ್ ಹೀಟಿಂದ ಇದು ವರ್ಕ್ ಆಗುವಂಥದ್ದು. ಎಕ್ವಿಪ್ಮೆಂಟ್ಸ್ ಏನೇನಿರುತ್ತೆ, ಪವರ್ ಸೋರ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಹೋಲ್ಡರು, ವರ್ಕ್ ಕ್ಲ್ಯಾಂಪು, ಗ್ಯಾಸು, ಪ್ರೊಟೆಕ್ಟಿವ್ ಗೇರ್ ಲೈಕ್ ಹೆಲ್ಮೆಟ್ ಆ್ಯಂಡ್ ಗ್ಲೌಸ್ ಇರುತ್ತೆ. ಹಾಗಾಗಿ ಇದನ್ನು ಸ್ಟ್ರಾಂಗ್ ವೆಲ್ಡಿಂಗ್ ಜಾಯಿಂಟ್ಸ್ನ ಮಾಡೋದಕ್ಕೆ ಯೂಸ್ ಮಾಡಿ. 10 ಮಾರ್ಕ್ಸ್ ಕ್ವಶನ್ಗೆ ಬರೋಣ. ಸೊ ಇಲ್ಲಿ ಅನಲೈಸ್ ಮಾಡಬೇಕು ನೀವು ಮೆಟೀರಿಯಲಲ್ಲಿ ಯಾವ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸು ಕಟಿಂಗ್ ಟೂಲ್ನ ತಯಾರಿಸೋದಕ್ಕೆ ಇಂಪಾರ್ಟೆಂಟು. ಯಾವ ಕಟಿಂಗ್ ಟೂಲು ಹಾರ್ಡನ್ ಸ್ಟೀಲ್ನ ಕಟ್ ಮಾಡುವಂಥ ಕಟಿಂಗ್ ಟೂಲು. ಇಲ್ಲಿ ಹೈ ಸ್ಪೀಡ್ ಅಂತ ಕೊಟ್ಟಿರೋದ್ರಿಂದ ಹೈ ಸ್ಪೀಡ್ ಅಂದರೆ ತುಂಬ ಗಟ್ಟಿ ಇರುವಂಥ ಒಂದು ಪ್ರಾಪರ್ಟಿ, ಅಂದರೆ ಕಟಿಂಗ್ ಟೂಲ್ ಪ್ರಾಪರ್ಟಿ ಆಗಿರಬೇಕು. ಅದಕ್ಕೆ ಹಾರ್ಡ್ನೆಸ್ನ ಯೂಸ್ ಮಾಡ್ತೀವಿ ಅಂತ ಬರೀಬೇಕಾಗುತ್ತೆ. ಯಾಕೆ ಅಂದರೆ ಕಟಿಂಗ್ ಎಡ್ಜು ಹಾರ್ಡನ್ ಸ್ಟೀಲ್ಗಿಂತ ತುಂಬ ಹಾರ್ಡ್ ಆಗಿರಬೇಕಾಗುತ್ತೆ ಟು ಕಟ್ ದ ಮೈಲ್ಡ್ ಸ್ಟೀಲ್ ಮೆಟೀರಿಯಲ್. ಅಟ್ ಹೈ ಕಟಿಂಗ್ ಸ್ಪೀಡ್ ಟೆಂಪ್ರೇಚರ್ ಆಫ್ ಟೂಲ್ ಟಿಪ್ಪು ಡ್ರಾಸ್ಟಿಕಲಿ ರೈಸ್ ಆಗುತ್ತೆ. ಹಾರ್ಡ್ನೆಸ್ ಅಂದರೆ ಹೈ ಟೆಂಪ್ರೇಚರ್ಗೆ ಹೋದ್ರೂ ಕೂಡ ಶಾರ್ಪ್ ಎಡ್ಜಸ್ನ ಹಂಗೆ ಉಳಿಸ್ಕೊಳ್ಳೋವಂಥ ಗುಣ, ಹಾಗಾಗಿ ಇದು ಇರಬೇಕಾಗುತ್ತೆ. ದಟ್ಸ್ ಅ ಜಸ್ಟಿಫಿಕೇಶನ್. ಸಿಮಿಲರ್ಲಿ ವೇರ್ ರೆಸಿಸ್ಟೆನ್ಸ್, ಸವೆತನ ರೆಸಿಸ್ಟ್ ಮಾಡುವಂಥ ಗುಣಲಕ್ಷಣ ಇರಬೇಕು. ಯಾಕೆಂದರೆ ಅದು ಉಜ್ಜಿ ಕಟಿಂಗ್ ಟೂಲು ಮತ್ತು ವರ್ಕ್ ಪೀಸ್ ಸರ್ಫೇಸಲ್ಲಿ ಅಬ್ರೇಷನ್ ಆಗುತ್ತೆ. ಮೆಟೀರಿಯಲ್ನಾಗ ಕ್ವಿಕ್ಕಾಗಿ ಲೂಸ್ ಆಗಬಾರ್ದು. ಡೈಮೆನ್ಷನಲ್ ಅಕ್ಯುರಸಿ ಚೆನ್ನಾಗಿ ಬರಬೇಕು. ಹಾಗಾಗಿ ಎಡ್ಜ್ ರೌಂಡಿಂಗು, ಟೂಲ್ ರಿಪ್ಲೇಸ್ಮೆಂಟ್ ಫ್ರೀಕ್ವೆನ್ಸಿನ ಕಡಿಮೆ ಮಾಡುತ್ತೆ ವೇರ್ ರೆಸಿಸ್ಟೆನ್ಸ್ ಆಗೋದ್ರಿಂದ. ಇವೆರಡೇನ ಅಂತ ಕೇಳಿದ್ರೆ ಯು ಕ್ಯಾನ್ ರೈಟ್ ಸಿಮಿಲರ್ ಅಪ್ಲಿಕೇಶನ್ಸ್ ಲೈಕ್ ಪ್ರಾಪರ್ಟೀಸ್ ಲೈಕ್ ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಟಫ್ನೆಸ್, ಥರ್ಮಲ್ ಶಾಕ್ ರೆಸಿಸ್ಟೆನ್ಸ್, ಕ್ರೀಪ್ ರೆಸಿಸ್ಟೆನ್ಸ್, ಕೆಮಿಕಲ್ ಸ್ಟೆಬಿಲಿಟಿ. ಯು ಕ್ಯಾನ್ ರೈಟ್ ಎನಿ ಅದರ್ ರಿಲೇಟೆಡ್ ಟು ಕಟಿಂಗ್ ಟೂಲ್ ಪ್ರಾಪರ್ಟೀಸ್. ಸೊ ವೈ ಬ್ರಾಸ್ ಈಸ್ ಯೂಸ್ಡ್ ಫಾರ್ ಪ್ಲಂಬಿಂಗ್ ಪೈಪ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಕಾಪರ್ಗಿಂತ ಯಾಕೆ ಬ್ರಾಸ್ ಯೂಸ್ ಮಾಡ್ತಾರೆ, ಅದರದ್ದು ಕಾಂಪೋಸಿಷನ್ನು ಪ್ರಾಪರ್ಟೀಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಬ್ರಾಸ್ ಕಾಂಪೋಸಿಷನ್ ನಿಮಗೆಲ್ಲ ಗೊತ್ತಾಗಿದೆ. ಕಾಪರ್ ಮತ್ತು ಜಿಂಕ್ ಅಲ್ಲ ಇದು, ಹಾಗಾಗಿ ಕಾಪರು ಎಷ್ಟಿರುತ್ತೆ, ಜಿಂಕ್ ಎಷ್ಟಿರುತ್ತೆ ಅಂತ ಬರೀರಿ. ನೆಕ್ಸ್ಟು ರೀಸನ್ಸ್ ಬರೀಬೇಕು ಅಂದರೆ ಇಟ್ ಹ್ಯಾಸ್ ಕರೋಷನ್ ರೆಸಿಸ್ಟೆನ್ಸ್, ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆನ್ಸ್. ಅಂದರೆ 4 ಬರೆದ್ರೆ 8 ಮಾರ್ಕ್ಸ್ ಇರುತ್ತೆ. ರೀಸನ್ಸ್ ಕೊಡಬೇಕು ನೀವು ಇಲ್ಲಿ. ಆ್ಯಂಡ್ ಕಾಂಪೋಸಿಷನ್ ಬರೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಗುಡ್ ಸ್ಟ್ರೆಂತ್ ಆ್ಯಂಡ್ ಹಾರ್ಡ್ನೆಸ್, ಹೈ ಡಕ್ಟಿಲಿಟಿ ಆ್ಯಂಡ್ ಫಾರ್ಮಬಿಲಿಟಿ. ಆಮೇಲೆ ನೆಕ್ಸ್ಟು ಗುಡ್ ಮೆಷಿನಬಿಲಿಟಿ, ನೀಟಾಗಿ ಮೆಷಿನಿಂಗ್ ಮಾಡ್ಬೋದು, ಕಾಸ್ಟ್ ಎಫೆಕ್ಟಿವು, ಮತ್ತು ನೋಡೋದಕ್ಕೆ ಗೋಲ್ಡ್ ಲೈಕ್ ಅಪಿಯರೆನ್ಸ್ ಇರುತ್ತೆ. ಹಾಗಾಗಿ ಇಷ್ಟು ಕಾರಣಗಳಿಂದ ಬ್ರಾಸಸ್ಸನ್ನು ನಾವು ನಲ್ಲಿ ಫಿಟ್ಟಿಂಗ್ಸಲ್ಲಿ ಅಥವಾ ಪೈಪ್ಸಲ್ಲಿ ಯೂಸ್ ಮಾಡ್ತೀವಿ, ಟ್ಯಾಪ್ಸ್ಗಳಲ್ಲಿ. ಇನ್ನು 4 ಬಾರ್ ಮೆಕ್ಯಾನಿಸಮ್ ಅದ್ರ ಫಂಕ್ಷನ್ ಬರೀರಿ ಅಂತ ಹೇಳಿದ್ದಾರೆ. ಸೊ 4 ಬಾರ್ ಮೆಕ್ಯಾನಿಸಮ್ ಚಿತ್ರ ತುಂಬ ಸಿಂಪಲ್ಲು. ಯು ಕ್ಯಾನ್ ರೈಟ್ ದಿಸ್ ಡಯಾಗ್ರಾಮ್ ABCD ಅಂತ ಬರೆದು ಲಿಂಕ್ ನಂಬರ್ 1 2 3 4 ತೋರಿಸಿ. ಮತ್ತು ಇಲ್ಲಿ ನಿಮಗೆ 4 ಬಾರ್ ಚೈನ್ ಏನಕ್ಕೆ ಯೂಸ್ ಮಾಡ್ತಾರೆ ಮತ್ತು ಎಷ್ಟು ಟರ್ನಿಂಗ್ ಪೇರ್ ಇದೆ ಅದನ್ನು ಬರೀಬೇಕು. ದಿಸ್ ಕ್ಯಾರೀಸ್ 2 ಮಾರ್ಕ್ಸ್. ಆಮೇಲೆ ನೀವು ಯಾವ್ಯಾವ ಪಾರ್ಟ್ ಇರುತ್ತೆ, ಫ್ರೇಮ್ ಅಂದರೆ ಏನು, ಅದೇನಕ್ಕೆ ಯೂಸ್ ಮಾಡ್ತಾರೆ, ಇನ್ಪುಟ್ ಲಿಂಕ್ ಅಂದರೆ ಯಾವುದು, ಕಪ್ಲರ್ ಕನೆಕ್ಟಿಂಗ್ ರಾಡ್ ಅಂದರೆ ಯಾವುದು, ಔಟ್ಪುಟ್ ಲಿಂಕ್ ಅಂದರೆ ಯಾವುದು, ಎಲ್ಲದಕ್ಕೂ 2 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. ಸೊ ದಟ್ ಯು ವಿಲ್ ಗೆಟ್ 8 ಮಾರ್ಕ್ಸ್ ಫ್ರಮ್ ದ ರಿಮೈನಿಂಗ್ ಪಾರ್ಟ್. ಸೊ ಇಲ್ಲಿ 2 ಕಂಡೀಷನ್ ಕೊಟ್ಟಿದ್ದಾರೆ. ಯಾವ ಗೇರ್ ಡ್ರೈವ್ ಯೂಸ್ ಮಾಡ್ತೀರಾ, ಆಕ್ಸಿಸ್ ಆಫ್ ಶಾಫ್ಟ್ಸ್ ಆರ್ ಪ್ಯಾರಲಲ್ ಇದ್ದಾಗ ಯಾವ ಗೇರು, ಆಕ್ಸಿಸ್ ಆಫ್ ಶಾಫ್ಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಯಾವ ಗೇರ್. ಸೊ ಆಕ್ಸಿಸ್ ಆಫ್ ಶಾಫ್ಟು ಪ್ಯಾರಲಲ್ ಇದ್ದಾಗ ಇದ್ರ ಆಕ್ಸಿಸ್ಸು ಸ್ಪರ್ ಗೇರ್ನ ಅಥವಾ ಹೆಲಿಕಲ್ ಗೇರ್ನ ಯೂಸ್ ಮಾಡ್ತೀವಿ. ಸ್ಪರ್ ಗೇರ್ ಅಂದರೆ ಏನು ಓದಿರ್ತೀರಿ, ಅದನ್ನು ಬರೀರಿ. ಹೆಲಿಕಲ್ ಗೇರ್ ಕೂಡ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಟೀತ್ನ ಇನ್ಕ್ಲೈಂಡಾಗಿ ಕಟ್ ಮಾಡಿರ್ತೀವಿ ಅಷ್ಟೇ. ಸೆಕೆಂಡ್ ಕೇಸಲ್ಲಿ ವೆನ್ ದ ಆಕ್ಸಿಸ್ ಆರ್ ಶಾಫ್ಟ್ಸ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಈ ಶಾಫ್ಟ್ ಆಕ್ಸಿಸ್ಸು ಮತ್ತು ಈ ಶಾಫ್ಟ್ ಆಕ್ಸಿಸ್ಸು ಪರ್ಪೆಂಡಿಕ್ಯುಲರ್ ಆಗಿದ್ದರೆ ನಾವು ಬಿವೆಲ್ ಗೇರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ವಾರ್ಮ್ ವೀಲು ಕೂಡ ನಾವು ಪ್ರಿಫರಬಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ರೈಟ್ ದೀಸ್ ಟು ಆ್ಯಂಡ್ ರೈಟ್ ಅಕಾರ್ಡಿಂಗ್ ಟು ದ ಆನ್ಸರ್ಸ್ ಆಲ್ಸೋ. ಲಾಸ್ಟ್ ಕ್ವಶನ್ನು, ಬಸ್ ಬಾಡಿ ಅಥವಾ ರೈಲ್ ಕೋಚಸ್ ಅಥವಾ ಬ್ರಿಡ್ಜಸ್ಸಲ್ಲಿ ಯಾವ ಒಂದು ಫ್ಯಾಜನರ್ನ ಯೂಸ್ ಮಾಡ್ತೀವಿ, ಯಾಕೆ ಇದು ಅದರ್ ಫ್ಯಾಜನರ್ಸ್ಗಿಂತ ಪ್ರಿಫರ್ ಮಾಡ್ತೀವಿ. ಅದಕ್ಕೆ ನಾವು ರಿವೆಟ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕೆ ರಿವೆಟ್ಸ್ ಯೂಸ್ ಮಾಡ್ತೀವಿ ಅಂದರೆ ಇಟ್ ಪ್ರೊವೈಡ್ ಸ್ಟ್ರಾಂಗ್ ಆ್ಯಂಡ್ ಪರ್ಮನೆಂಟ್ ಜಾಯಿಂಟ್ಸ್. ಸ್ಟ್ರಾಂಗ್ ಆಗಿರುತ್ತೆ, ಪರ್ಮನೆಂಟ್ ಜಾಯಿಂಟ್ಸ್ ಕೊಡುತ್ತೆ. ಶೀಟ್ ಮೆಟಲ್ ಸ್ಟ್ರಕ್ಚರ್ಗೆ ಹೇಳಿ ಮಾಡಿಸಿದಂತಹ ಒಂದು ಪ್ರಾಪರ್ಟಿ ಕೊಡುತ್ತೆ. ಹೈ ಫೆಟಿಂಗ್ ಆ್ಯಂಡ್ ವೈಬ್ರೇಷನ್ ರೆಸಿಸ್ಟೆನ್ಸ್ ಕೊಡುತ್ತೆ. ವೆಲ್ಡಿಂಗ್ ಕಷ್ಟ ಅನ್ನೋ ಜಾಗದಲ್ಲಿ ಯು ಕ್ಯಾನ್ ಚೂಸ್ ರಿವೆಟಿಂಗ್ ಅಂತ ಹೇಳ್ಬೋದು. ಈಸಿಲಿ ಇನ್ಸ್ಪೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನೀವು 4 ಬರೆದ್ರೆ 8 ಮಾರ್ಕ್ಸ್ ಇರುತ್ತೆ, ರಿವೆಟ್ಸ್ ಅಂತ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಸಾಲ್ವ್ ದ ಕ್ವಶನ್ ಇನ್ ಎ ಪ್ರಾಪರ್ ವೇ.
ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ 2 ಮಾಡಲ್ ಕ್ವಶನ್ ಪೇಪರ್ನ ನೀಟಾಗಿ ಓದ್ಕೊಳ್ಳಿ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೇರ್ ಯು ದ ಥರ್ಡ್ ಮಾಡಲ್ ಕ್ವಶನ್ ಪೇಪರ್. ಥ್ಯಾಂಕ್ ಯು.